ಪ್ರತಿಯೊಬ್ಬರನ್ನ ಮನವಿ ಮಾಡ್ಕೋತೀನಿ. ಇದು ಕೇವಲ ಆರಂಭ, ಇದು ಕೇವಲ ಆರಂಭ. ಇದೇನಾದ್ರೂ ಮುಂದುವರೆದ್ರೆ ಪ್ರತಿ ಗ್ರಾಮಗಳಲ್ಲಿ, ಪ್ರತಿ ಓಣಿಗಳಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಎಲ್ಲರೂ ಕೂಡ ಹೋರಾಟ ಮಾಡಬೇಕಾದಂತ ಸಂದರ್ಭ ನಿರ್ಮಾಣ ಆಗ್ತೈತಿ ಅಂತಕ್ಕಂಥ ಒಂದು ಮಾತನ್ನು ಹೇಳಬೇಕಾಗ್ತದೆ. ಅದಕ್ಕೆ ನಾನು ಬಹಳ ಸ್ಪಷ್ಟವಾಗಿ ಹೇಳಿಕ್ ಬಯಸ್ತೀನಿ ಬಿಜೆಪಿ ನಾಯಕರಿಗೆ ಮತ್ತು ಜೆಡಿಎಸ್ ನಾಯಕರಿಗೆ, ನೀವು ನಿಜವಾಗ್ಲೂ ಅಧಿಕಾರಕ್ಕೆ ಬರ್ಬೇಕನ್ನುವಂತ ಆಶೆಯನ್ನು ಹೊಂದಿದ್ರೆ ಯಾವ ರೀತಿ ನಮ್ಮ ಕಾಂಗ್ರೆಸ್ ಸರ್ಕಾರ ಜನಪರವಾಗಿರುವಂತ ಕಾರ್ಯಕ್ರಮವನ್ನು ಕೊಡ್ತಾ ಇದೀವಿ, ನೀವು ಕೂಡ ಅಂತ ಕೆಲಸ ಮಾಡಿ. ನೀವು ಅಂತ ಕೆಲಸ ಮಾಡಿ ಜನರನ್ನು ಮೆಚ್ತಾರ, ಆದ್ರೆ ಸುಳ್ಳು ಆರೋಪಗಳನ್ನು ಮಾಡುವಂತ ಕೆಲಸ ಬೇಕು. ಇವತ್ತಿಷ್ಟು ಜನ ನೀವು ಕೊಡಿರಿ. ನಾನು ನಿಮ್ಮ ಒಂದು ಪ್ರಶ್ನೆ ಮಾಡ್ತೀನಿ, ಸಿದ್ದರಾಮಯ್ಯನವರು ಧರ್ಮ ಪತ್ನಿ ನೀವು ಯಾರಾದ್ರೂ ನೋಡಿದಿರಿ? ಆ ಪಾಪ ತಾಯಿ ಒಬ್ಬ ಮುಖ್ಯಮಂತ್ರಿಯ ಧರ್ಮ ಪತ್ನಿ ಆದ್ರೂ ಕೂಡ ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಎಂದೂ ಕೂಡ ಭಾಗವಹಿಸಿಲ್ಲ. ತಾನಾತು ತನ್ನ ಮನೆಯಾತು ಅಂತ ಹೇಳಿ ಮನೆಯೊಳಗಿದ್ದ ತನ್ನ ಕರ್ತವ್ಯಗಳನ್ನು ನಿರ್ವಹಣೆ ಮಾಡ್ತಾ ಇರುವಂತ ಆ ತಾಯಿ, ಅಂತ ತಾಯಿ ವಿರುದ್ಧ ನೀವು ಆರೋಪ ಮಾಡ್ತೀರಿ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಆಯ್ತು ಇಲ್ಲ ಅಂತ ಪ್ರಶ್ನೆ ಮಾಡಬೇಕಾಗ್ತದೆ. ನಿಮ್ಮ ಯಡಿಯೂರಪ್ಪನವರಲ್ಲಿ ಚೆಕ್ ಮುಖಾಂತರ ಲಂಚ ಪಡ್ಕೊಂಡಿಲ್ಲ ನನ್ನ ನಾಯಕರು, ನಿಮ್ಮವರನ್ನು ಭ್ರಷ್ಟಾಚಾರ ಮಾಡಿಲ್ಲ ನನ್ನ ನಾಯಕರು. ಇವತ್ತು ಬಿಜೆಪಿ ಅವ್ರಿಗೆ ಏನು ನೈತಿಕತೆ ಇದೆ ರೀ? ಇವತ್ತು ಜೆಡಿಎಸ್ ಅವ್ರಿಗೆ ಏನು ನೈತಿಕತೆ ಐತಿ? ಯಡಿಯೂರಪ್ಪನವರು ಲಂಚ ಪಡ್ಕೊಂಡು ಜೈಲಿಗೆ ಹೋಗಿರ್ತಕ್ಕಂಥ ಘಟನೆಗಳನ್ನು ನಾವು ನೋಡಿದ್ದೀವಿ. ಕುಮಾರಸ್ವಾಮಿ ಅವರು ಆ ಗಣಿಗಾರಿಕೆಯಲ್ಲಿ ಅನುಮತಿಯನ್ನು ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಕೇಳಿದ್ದೀವಿ. ಇವತ್ತು ಅನೇಕ ಜನ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರುಗಳು ತಮ್ಮ ಅಧಿಕಾರದ ಅವಧಿಯಲ್ಲಿ ಹಲವಾರು ಹಗರಣಗಳನ್ನು ಮಾಡಿದ್ದಾರೆ. ಎಷ್ಟೋ ಜನರು ಸಿಡಿಗಳನ್ನು ನೀವು ನೋಡಿದಿರಿ ಸಿಡಿಗಳು ನೋಡಿರಲ್ಲ. ಇವತ್ತೊಂದು ಹೊಸ ಸುದ್ದಿ ಬಂದೈತಿ, ನೀವು ಕೇಳಿರಲ್ಲ ಗೊತ್ತಿಲ್ಲ. ಇವತ್ತ ನೀವು ನೋಡಿರುವಂತ ಸುದ್ದಿ ಅದೇನಪ್ಪ ಅಂತಂದ್ರೆ, ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅವನ ಅಶ್ಲೀಲ ಸಿಡಿ ಹೊರಗೆ ಬರುವೈತೆ ಅಂತ ಹೇಳಿ ಇವತ್ತೊಂದು ಸುದ್ದಿ. ಆ ಅಶ್ಲೀಲ ಸಿಡಿ ಮತ್ತೆ ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ವ್ಯಕ್ತಿ ಅಶ್ಲೀಲ ಸಿಡಿ ಅತಿ ಶೀಘ್ರದಲ್ಲಿ ಬಿಡುಗಡೆ ಆಗ್ತೈತಿ ಅಂತ ಹೇಳಿ ಇವತ್ತು ಸುದ್ದಿ ಕೇಳಿ ನಾನು. ಇಂಥವರು ನಮ್ಮ ಸ್ವಚ್ಛವಾದಂತ ಆಡಳಿತ ನೀಡ್ತಕ್ಕಂಥ, ಸ್ವಚ್ಛವಾದಂತ ಮನಸ್ಸನ್ನು ಇಟ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರ ವಿರುದ್ಧ ನೀವೇನಾದ್ರೂ ಆರೋಪ ಮಾಡ್ಲಿಕ್ಕೆ ಹೊಟ್ರ ಆಕಾಶದ ಕಡೆ ಮುಖ ಮಾಡಿ ಉಗಿಲ್ದಂಗ ಆಗ್ತೈತಿ. ಮೊದಲು ನೀವು ಸ್ವಚ್ಛ ಆಗ್ರಿ ಅಂತಕ್ಕಂಥ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.